ಕಿದ್ವಾಯಿ ಆಸ್ಪತ್ರೆಗೆ ಸರ್ಕಾರ ಆಡಳಿತ ಅಧಿಕಾರಿಗಳನ್ನ ನೇಮಿಸಿದೆ ನಿಜ. ಆದರೆ ಅಪರ ಅಧಿಕಾರಿಗಳಿಗೆ ಯಾವುದೇ ಅಧಿಕಾರ ನೀಡಿಲ್ಲ. ಇದರಿಂದಾಗಿ ಸಮಸ್ಯೆಗಳ ಸರಮಾಲೆ ಸೃಷ್ಟಿಯಾಗಿದ್ದು ಬಡ ರೋಗಿಗಳು ಪರದಾಡುವಂತಾಗಿದೆ. ಹಾಳಾಗಿದೆ ಕಿದ್ವಾಯಿ ಆಸ್ಪತ್ರೆ. ಎಂಆರ್ಐ ಸ್ಕ್ಯಾನಿಂಗ್ ಮಷಿನ್. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ನಿತ್ಯ ರೋಗಿಗಳಿಗೆ ನರಕಯಾತನೆ. ಕಿದ್ವಾಯಿ ಇದು ರಾಜ್ಯದ ಪ್ರತಿಷ್ಠಿತ ಆಸ್ಪತ್ರೆ. ಹಾಗಾಗಿ ರಾಜ್ಯದೆಲ್ಲೆಡೆಯಿಂದ ಬಡ ರೋಗಿಗಳು ಚಿಕಿತ್ಸೆಗಾಗಿ ಇಲ್ಲಿಗೆ ಬರ್ತಾರೆ. ಆದರೆ ಕಳೆದ 10 ದಿನಗಳಿಂದ ಆಸ್ಪತ್ರೆಯಲ್ಲಿನ ಎಂಆರ್ಐ ಸ್ಕ್ಯಾನಿಂಗ್ ಮಷಿನ್ ಹಾಳಾಗಿದೆ. 177 ರೋಗಿಗಳು ಎಂಆರ್ಐ ಸ್ಕ್ಯಾನಿಂಗ್ಗಾಗಿ ಕಾಯ್ತಾ ಇದ್ದಾರೆ. ಆದರೆ ಕಿದ್ವಾಯಿ ಆಸ್ಪತ್ರೆ ಆಡಳಿತ ಮಂಡಳಿ ಈ ಬಗ್ಗೆ ಗಮನ ಹರಿಸ್ತಾ ಇಲ್ಲ. 13 ವರ್ಷದಷ್ಟು ಹಳೆಯ ಮಷಿನ್ ಹಾಳಾಗಿದೆ. ಬಡ ರೋಗಿಗಳು ಖಾಸಗಿ ಸ್ಕ್ಯಾನಿಂಗ್ ಸೆಂಟರ್ನತ್ತ ಮುಖ ಮಾಡ್ತಿದ್ದಾರೆ. ಖಾಸಗಿಯಲ್ಲಿ ಸಣ್ಣ ಪುಟ್ಟ ಎಂಆರ್ಐ ಸ್ಕ್ಯಾನಿಂಗ್ ಹಾಗೂ ಮ್ಯಾಮೋಗ್ರಾಫಿಗೆ ಕನಿಷ್ಠ 10,000ವರೆಗೂ ಖರ್ಚಾಗ್ತಾ ಇದೆ. ಆದರೆ ಹಣ ಇಲ್ಲದ ಬಡವರು ವಾಪಸ್ ತೆರಳುತ್ತಾ ಇದ್ದಾರೆ. ಸರ್ಕಾರಕ್ಕೆ ನಾವು ಮುಡಿಸ್ಬೇಕಂತ ನಾವು ಅದನ್ನು ಯಾರಿಗೂ ಹೇಳೋಕ್ಕೂ ಆಗಿಲ್ಲ. ಸರ್, ಇವತ್ತು ನೀವು ಬಂದಿರಿ, ಮನವಿ ನೀವೇನಾದ್ರು ನಮಗೆ ಮಾಡಿಕೊಟ್ರೆ ನಮ್ದು ಸ್ವಲ್ಪ ಬಡವರು ಬಗ್ಗರು ಬದುಕ್ತೀವಿ. ಅದರಿಂದ ನಮಗೆ ಅನುಕೂಲ ಆಗತ್ತೆ. ಸ್ಕ್ಯಾನಿಂಗ್ ರಿಪೋರ್ಟ್ ಇಲ್ಲದೆ ವೈದ್ಯರು ಡಯಾಗ್ನೋಸ್ ಮಾಡ್ತಾ ಇಲ್ಲ. ಚಿಕಿತ್ಸೆಯನ್ನ ನೀಡದೆ ರೋಗಿಗಳನ್ನ ವಾಪಸ್ ಕಳುಹಿಸ್ತಾ ಇದ್ದಾರೆ. MRI ಒಂದು 3-4-5 ಡೇಸಿಂದ ಪ್ರಾಬ್ಲಮ್ ಇದೆ. ಅದು ಸ್ವಲ್ಪ ರಿಪೇರಿಗೆ ಬಂದಿದೆ. ಸ್ವಲ್ಪ ಮಿಷಿನ್ ಆಗಿರೋದ್ರಿಂದ ರಿಪೇರಿಗೆ ಬರೋದು ಸಹಜ. ನಾವು ಅದನ್ನು ಈಗ ನಾವು ಸರ್ವಿಸ್ ಇಂಜಿನಿಯರ್ ಎಲ್ಲ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಅದೊಂದು ಪಾರ್ಟ್ ಹೋಗಿದೆ, ಅದು ಜರ್ಮನಿಯಿಂದ ಬರಬೇಕು ಅಂತ ಹೇಳಿದ್ದಾರೆ. ಅದು 2 to 3 ಡೇಸ್ ಅಂತೂ ಮಿನಿಮಮ್ ಆಗುತ್ತಂತೆ ಅದು ಬರಲಿಕ್ಕೆ. TV9 ವರದಿಯಿಂದ ಎಚ್ಚೆತ್ತ ಕಿದ್ವಾಯಿ ಆಸ್ಪತ್ರೆ. ಎಂಆರ್ಐ ಹಾಗೂ ಮ್ಯಾಮೋಗ್ರಫಿ ಸೇವೆ ಸಿಗದೆ ರೋಗಿಗಳು ಪರದಾಡ್ತಾ ಇದ್ದರ ಬಗ್ಗೆ TV9 ಸುದ್ದಿ ಪ್ರಸಾರ ಮಾಡಿತ್ತು. ಈ ವರದಿ ಬೆನ್ನಲ್ಲೇ ಎಚ್ಚೆತ್ತ ಕಿದ್ವಾಯಿ ಆಸ್ಪತ್ರೆ ಆಡಳಿತ ಮಂಡಳಿ ನಿಮಾನ್ಸ್ ಹಾಗೂ ಸಂಜಯ್ ಗಾಂಧಿ ಆಸ್ಪತ್ರೆಯಲ್ಲಿ ಎಂಆರ್ಐ ಸ್ಕ್ಯಾನಿಂಗ್ಗೆ MOU ಮಾಡಿಕೊಂಡಿದೆ. ಅಲ್ಲೀಗ ಎಂಆರ್ಐ ಮತ್ತು ಮ್ಯಾಮೋಗ್ರಫಿ ಸೇವೆ ಪಡೆಯಬಹುದಾಗಿದೆ. ಅಲ್ಲದೆ 2 ದಿನಗಳಲ್ಲಿ ಎಂಆರ್ಐ ಹಾಗೂ ಮ್ಯಾಮೋಗ್ರಫಿ ಸೇವೆ ಕಲ್ಪಿಸಲೆಂದೇ ಹೊಸ ಯಂತ್ರ ಖರೀದಿಗೂ ಸರ್ಕಾರ ಅನುದಾನ ನೀಡಲು ಅಸ್ತು ಅಂದಿದೆ. ಕೆಲವೇ ದಿನಗಳಲ್ಲಿ ಹೊಸ ಯಂತ್ರಗಳು ಕಾರ್ಯನಿರ್ವಹಿಸುತ್ತೆ ಅಂತ ಕಿದ್ವಾಯಿ ಆಸ್ಪತ್ರೆ ಆಡಳಿತ ಮಂಡಳಿ ಹೇಳಿಕೊಂಡಿದೆ. ವಿನಯ್ ಕುಮಾರ್ ಕಾಶ್ಯಪ್ಪನವರ್, TV9 ಬೆಂಗಳೂರು.